ಆಯ್ಕೆ ಮಾಡೋದಕ್ಕಿಂತ ಮುಂಚೆನೆ ಅದು ಸ್ಪಷ್ಟೀಕರಣ ಚರ್ಚೆ ಮಾಡ್ಲಿಕ್ಕಿಲ್ವಾ? ಒಂದೊಂದು ನಿಮಿಷ ಅವರು ಪಾಪ ಶಿಷ್ಯ ವೇತನ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು. ಆಯ್ತು, ಮತ್ತೆ ಅರ್ಥ ಮಾಡ್ಕೊಳ್ತಾರೆ. ಶಿಷ್ಯ ವೇತನ ಅಂದ್ರೆ ಏನ್ ಹೇಳಿ ನೋಡಿ. ಬಾಲಕೃಷ್ಣ ಮಾತಾಡಿ. ಶಿಷ್ಯ ವೇತನ ಅಂದ್ರೆ ಏನು ಅಂತ ಕೇಳಿ ಬಾಲಕೃಷ್ಣ ಅವರೇ ಸರ್, ಅವ್ರು ಬೇರೆ ಉದ್ಯೋಗ ಮಾಡಲ್ಲ, ಅವ್ರ ಖರ್ಚಿಗೆ ದುಡ್ಬೇಕು ಸರ್. ಆಯ್ತು ನೋಡಿ, ಅಲ್ಲೇ ಇರಲಿ, ಸ್ಥಳೀಕರಾಗಿರ್ಲಿ, ಮನೆ ಪಕ್ಕದಲ್ಲೇ ಇರಲಿ. ಹೇಳಿ ಉತ್ತರದಲ್ಲಿ ಹೇಳ್ತಾರೆ. ಅಲ್ಲಲ್ಲ ನೋಡಿ ಸರ್, ಈಗ ನಾವು ಸಕಾರಾತ್ಮಕವಾಗಿ ಇದನ್ನ ನಾನೇನವ್ರನ್ನ ತೆಗಳಬೇಕಂತಲ್ಲ. ಇಲ್ಲ, ತಮ್ಮ ಒಂದು ಸರ್ಕಾರ ಆಜ್ಞೆಯನ್ನು ಮಾಡಿದ್ಮೇಲೆ KKRDB ಸರ್ಕಾರಕ್ಕಿಂತ ದೊಡ್ಡವರ? ಆಂಬಿಗ್ವಿಟಿ ಇದೆ. ಅಲ್ಲ, KKRDB ಸರ್ಕಾರಕ್ಕಿಂತ ದೊಡ್ಡವರ? We can form our rule. You can't. Once government has made an ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಒಂದ್ ಸೆಕೆಂಡ್, ನೀವು ಅರ್ಥ ಮಾಡಿಕೊಳ್ಳೋರು ಏನ್ ಹೇಳಿದ್ರು ಅಂತ ಹೇಳಿ. ಆರ್ಡರ್ ತಂದಾದ್ಮೇಲೆ ಅಶ್ವಥ್ ಅವ್ರೆ, either you should get the government order withdrawn. ಅಶ್ವಥ್ ಅವ್ರು ಹೇಳ್ದು ಕೇಳಿ. 2 ಆರ್ಡರ್ ಇದೆ. ಒಂದು ಸ್ಟೇಟ್ ಆರ್ಡರ್ ಇದೆ, ಅದು ಎಲ್ಲಾ ಜಿಲ್ಲೆಗೆ ಸೀಮಿತ ಆಗಿದೆ. ಗುಲ್ಬರ್ಗ ಕೂಡ ಸೀಮಿತವಾಗಿರ್ತದೆ. ಅದೊಂದು ಕಂಪ್ಲೀಟ್ ಆಗಿ ಒಂದು ನಡೀತಾ ಇದೆ. ಇನ್ನೊಂದು ಅಡಿಷನಲ್ ಆಗಿ ಸಲ್ಯ ಮಾಡಿ ಡಿಸ್ಟ್ರಿಕ್ಟ್ ಆರ್ಡರ್ ಬಂದಾಗ ಸ್ಟೇಟ್ ಆರ್ಡರ್ ಕ್ಯಾನ್ಸಲ್ ಆಗಲಿಲ್ಲ. ಸ್ಟೇಟ್ ಆರ್ಡರ್ ನ ಫೆಸಿಲಿಟಿ ಸಿಕ್ಕುವುದು ಈ ರಾಜ್ಯದ ಎಲ್ಲ ಜಿಲ್ಲೆಗೆ ಆಟೋಮೆಟಿಕ್ ಸಿಗ್ತಾ ಇದೆ. ಎಡಿಷನಲ್ ಆಗಿ ಗುಲ್ಬರ್ಗದಲ್ಲಿ ಹಿಂದೆ ಪ್ಲಾನ್ ಮಾಡ್ತಾ ಇದೆ. ಅದರ್ಸ್ ಎಡಿಷನಲ್ ಸರ್. ಬಟ್ ಗವರ್ನಮೆಂಟ್ ಆರ್ಡರ್ either they should tell it is not applicable to ಡಾಕ್ಟರ್ ಸರ್, applicable ಅಂತ ಹೇಳಬೇಕು. ಶಿಷ್ಯ ವೇತನ ಅಂದ್ರೆ ಏನು ತಿರಸ್ಕಾರ ನೋಡಿ. ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರೆ ಅಶ್ವಥ್ ನಾರಾಯಣ್ ಸಾಹೇಬ್ರಿಗೆ ಇಷ್ಟು ಕಾಳಜಿ ಇದ್ದಿದ್ರೆ, ಅಧ್ಯಕ್ಷರೇ, ಇದು ಆಗಿರೋದು ಸಮ್ಮಿಶ್ರ ಸರ್ಕಾರದಲ್ಲಿ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಾನು ಅಡಿಗಾಲ್ ಮಾಡಿದ್ದೆ. 4.5 ವರ್ಷ ಅವ್ರ ಅಧಿಕಾರದಲ್ಲಿ ಇದ್ದಾಗ ಆ ಕಡೆ ತಿರುಗು ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಮಾಡ್ಬಿಟ್ಟು ಫಂಕ್ಷನ್ ಅದು ಪ್ರಬುದ್ಧ ನೀವು ಗೊತ್ತೇ ಇಲ್ಲ ಸರ್ ನಿಮ್ಗೆ. ವರ್ಷ ಬಾಲಕೃಷ್ಣ ಮಾತಾಡಿ. ಬಾಲಕೃಷ್ಣ ಮಾತಾಡಿ. ಸರ್ಕಾರ ಇದ್ದಾಗ ಆಯ್ತು, ಮಾತಾಡಿ. ಪ್ರಬುದ್ಧ ಅಕಾಡೆಮಿ ಅಶ್ವಥ್ ಕೂತ್ಕೊಳ್ಳಿ. ನಿಮ್ ಸರ್ಕಾರದಲ್ಲಿ ಸಾಕು, ಯಾಕೆ ಪರ್ಸನಲ್ ಚರ್ಚೆ ಮಾಡ್ತೀರಿ? ಅಲ್ಲಿ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ. ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ. ಬಾಲಕೃಷ್ಣ ಬೇಗ ಮಾತಾಡಿ. ಬೇರೆಯವರು ಕೂಡ ಮಾತಾಡ್ಲಿಕ್ಕೆ ಕ್ಯಾಬಿನೆಟ್ ಇದೆ. 17ನೇ